So today's topic is graph searching algorithms. ಸೊ ಗ್ರಾಫ್ ಸರ್ಚಿಂಗ್ ಅಥವಾ ಕರಿಬಹುದು ಅಥವಾ ಗ್ರಾಫ್ ಟ್ರಾವರ್ಸಿಂಗ್ ಅಲ್ಗಾರಿದಮ್ಸ್ ಅಂತಾನೂ ಕೂಡ ಕೂಗ್ಬೋದು. ಸೊ ಇದರಲ್ಲಿ ಎರಡು ಟೈಪ್ ಇದಾವೆ, ಒಂದು BFS ಮತ್ತೆ DFS. ಸೊ ಫಸ್ಟ್ ಥಿಂಗ್, ವಾಟ್ ಈಸ್ ಗ್ರಾಫ್ ಸರ್ಚಿಂಗ್ ಅಲ್ಗಾರಿದಮ್ ಆರ್ ವಾಟ್ ಈಸ್ ಗ್ರಾಫ್ ಟ್ರಾವರ್ಸಿಂಗ್ ಅಲ್ಗಾರಿದಮ್? The definition says graph searching or graph traversal is the algorithmic process of visiting every vertex and edge in a graph exactly once according to a specific order. ಸೊ ಗ್ರಾಫ್ ಸರ್ಚಿಂಗ್ ಅಥವಾ ಗ್ರಾಫ್ ಟ್ರಾವರ್ಸಲ್ ಅಲ್ಗಾರಿದಮ್ ಅಂದ್ರೆ ಏನು ಅಂದ್ರೆ, ಇದರಲ್ಲಿ ಯಾವ ಯಾವ ವರ್ಟೆಕ್ಸ್ಗಳು ಇದಾವೆ ಅದನ್ನ ಒಂದು ಸಾರಿ ಮಾತ್ರ ವಿಸಿಟ್ ಮಾಡಬೇಕಾಗತ್ತೆ. ಮತ್ತೆ ಆ ಎಡ್ಜಸ್ ಕೂಡ ಒಂದು ಆರ್ಡರ್ ಅಲ್ಲಾದ್ರೂ ಯೂಸ್ ಮಾಡಬಹುದು, ಅಥವಾ ಯಾವ ರೀತಿ ಆ ಪರ್ಟಿಕ್ಯುಲರ್ ಟೈಪ್ಸ್ ಅಲ್ಲಿ ಯಾವ ಆರ್ಡರ್ ನ ಫಾಲೋ ಮಾಡಬೇಕಾಗಿರುತ್ತೆ ಆ ತರನ ಕೂಡ ನೀವು ಆರ್ಡರ್ ನ ಯೂಸ್ ಮಾಡಿಕೊಂಡು ವಿ ಹ್ಯಾವ್ ಟು ವಿಸಿಟ್ ಆಲ್ ದ ವರ್ಟೆಕ್ಸ್ ಇನ್ ಅ ಗ್ರಾಫ್. ಸೊ ಇದರಲ್ಲಿ ವರ್ಟೆಕ್ಸ್ ವಿಸಿಟ್ ಅಂದ್ರೆ ಏನು ಅಂದ್ರೆ, ಯು ಹ್ಯಾವ್ ಟು ಆಕ್ಸೆಸಿಂಗ್ ದ ನೋಡ್ ಫಾರ್ ಡೇಟಾ ಪ್ರೊಸೆಸಿಂಗ್. ದೆನ್ ಎಡ್ಜ್ ಎಕ್ಸ್ಪ್ಲೋರೇಷನ್ ಅಂದ್ರೆ ಡಿಸ್ಕವರಿಂಗ್ ದ ಕನೆಕ್ಷನ್ ಬಿಟ್ವೀನ್ ದ nodes. Then completeness, ensuring no reachable node is left unvisited. According to the definition, ಪ್ರತಿ ಒಂದು ಗ್ರಾಫ್ ಅಲ್ಲೂ ಕೂಡ ಏನು ವರ್ಟೆಕ್ಸ್ ಇರುತ್ತೆ ಆ ವರ್ಟೆಕ್ಸ್ ಎಲ್ಲಾನು ಕೂಡ ಕಂಪ್ಲೀಟ್ ಆಗಿ ವಿಸಿಟ್ ಆಗಿರ್ಬೇಕು. ಅದಾದ ಮೇಲೆನೆ ನಿಮ್ಮ ಕಂಪ್ಲೀಟ್ ಟ್ರಾವರ್ಸಲ್ ಆಗುವಂತದ್ದು ನಿಮ್ಮ ಗ್ರಾಫ್ ಸರ್ಚಿಂಗ್ ಅಥವಾ ಗ್ರಾಫ್ ಟ್ರಾವರ್ಸಲ್ ಅಲ್ಗಾರಿದಮ್ ಅಲ್ಲಿ ಡೆಫಿನೇಷನ್ ಇದೆ. ಸೊ ಈ ಗ್ರಾಫ್ ಸರ್ಚಿಂಗ್ ಅಥವಾ ಗ್ರಾಫ್ ಟ್ರಾವರ್ಸಲ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ, ಲೈಕ್ ಅಪ್ಲಿಕೇಶನ್ ವಿ ಆರ್ ಯೂಸಿಂಗ್ ಇನ್ GPS ನ್ಯಾವಿಗೇಷನ್, ವೆಬ್ ಕ್ರಾಲಿಂಗ್, ಸೋಷಿಯಲ್ ನೆಟ್ವರ್ಕ್ ಅನಾಲಿಸಿಸ್. ನೆಕ್ಸ್ಟ್ ಥಿಂಗ್ ಇಸ್ ದ ಟೈಪ್ಸ್ ಆಫ್ ಗ್ರಾಫ್ ಸರ್ಚಿಂಗ್. ದೇರ್ ಆರ್ ಟೂ ಟೈಪ್ಸ್, ಒನ್ ಈಸ್ BFS and another one is DFS. Now first going for the BFS. BFS stands for breadth ಫಸ್ಟ್ ಸರ್ಚ್. ಸೊ ಯಾವ ರೀತಿ ಇದು ವರ್ಕಿಂಗ್ ಆಗುತ್ತೆ ಅಂದ್ರೆ, ದಿಸ್ BFS ಎಕ್ಸ್ಪ್ಲೋರ್ ದ ಗ್ರಾಫ್ ಲೇಯರ್ ಬೈ ಲೇಯರ್. ಇದ್ರಲ್ಲಿ ನೋಡಿ ಪಕ್ಕದಲ್ಲಿ ಕಾಣಿಸ್ತಾ ಇರ್ಬೋದು, ಈ ಗ್ರಾಫ್ ಅಲ್ಲಿ ಲೇಯರ್ ಬೈ ಲೇಯರ್, ದಿಸ್ ಇಸ್ ದ ಫಸ್ಟ್ ಲೇಯರ್ ಆರ್ 0th ಲೇಯರ್, ದಟ್ ಈಸ್ ದ ಲೇಯರ್ ಫಸ್ಟ್, ದೆನ್ ಲೇಯರ್ 2. ಈ ರೀತಿ ನಿಮ್ಮ BFS ಎಕ್ಸ್ಪ್ಲೋರ್ ಮಾಡ್ತಾ ಹೋಗುತ್ತೆ. ದೆನ್ ಇಟ್ ಸ್ಟಾರ್ಟ್ಸ್ ಅಟ್ ಎ ಸೋರ್ಸ್ ನೋಡ್ ಅಂಡ್ exhaustively explores all neighbors at distance 1, then distance 2 and so on. ಸೊ ಇದು ಸೋರ್ಸ್ ನೋಡ್ ಅಂತ ನಾವು ತಗೊಂಡ್ರೆ, ಲೇಯರ್ 0ದಲ್ಲಿ ಇರೋದು ಸೋರ್ಸ್ ನೋಡ್ ಅಂತ ತಗೊಂಡ್ರೆ, ಈ 0ಗೆ ಯಾವ ಯಾವ ನೈಬರ್ಸ್ ಇದಾವೆ ಅಂದ್ರೆ 1 2 3. ಈ ವಿಸಿಟ್ ಮಾಡಿರುವಂತ ಪ್ರತಿಯೊಂದು ವರ್ಟಿಸಿಸ್ ಕೂಡ ಅಥವಾ ವರ್ಟೆಕ್ಸ್ ಕೂಡ ನಾವು ಈ BFS ಅಲ್ಲಿ ಕ್ಯೂ ಡೇಟಾ ಸ್ಟ್ರಕ್ಚರ್ ನ ತಗೊಂತೀವಿ. ಸೊ ದಿಸ್ ಸ್ಟ್ರಾಟಜಿ ಯುಟಿಲೈಸಸ್ ಎ ಕ್ಯೂ ಡೇಟಾ ಸ್ಟ್ರಕ್ಚರ್ ಟು ಮ್ಯಾನೇಜ್ ದ ಎಕ್ಸ್ಪ್ಲೋರೇಷನ್ ಆಫ್ ಎ ಗ್ರಾಫ್. ದಿಸ್ ಕ್ಯೂ ದಟ್ ಈಸ್ ದ ಫಸ್ಟ್ ಇನ್ ಫಸ್ಟ್ ಔಟ್. ಸೊ ಫಸ್ಟ್ 0th ವರ್ಟೆಕ್ಸ್ ಸೋರ್ಸ್ ನೋಡಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ 0th ವರ್ಟೆಕ್ಸ್ ಅಲ್ಲಿ ಯಾವ್ದು ವಿಸಿಟ್ ಆಗಿದ ತಕ್ಷಣ ಅದರ ನೈಬರ್ಸ್ ಯಾವ್ದಾವ್ದಿದಾವೆ 1 2 3. ಅಗೈನ್ ವಿ ಹ್ಯಾವ್ ಟು ಮೂವ್ ಟು ದ ಕ್ಯೂ. ದೆನ್ ಈ 1 ಅಲ್ಲಿ ಅಗೈನ್ 4 5 ಇದೆ, 4 ಇಲ್ಲಿ ಕಾಣಿಸ್ತಾ ಇಲ್ಲ ನಿಮ್ಗೆ, ಸೊ 4 5 ಇದೆ. ಸೊ 4 5 ಕೂಡ ನಾವು ಮೂವ್ ಮಾಡ್ಕೊಂತೀವಿ. ಅಗೈನ್ ಫಾರ್ 2 6 and 7. ಸೊ ಫಾರ್ 3 ಆಲ್ರೆಡಿ ವಿಸಿಟ್ ಆಗಿರೋದ್ರಿಂದ ವಿ ಹ್ಯಾವ್ ನಾಟ್ ಟೇಕನ್ ದ 7th vertices. ಸೊ ದ breadth first search for this graph is 0 1 2 3 4 5 6 7. This is layer by layer. ಲೇಯರ್ ಬೈ ಲೇಯರ್ ಅಲ್ಲಿ ನಾವು ಈ ರೀತಿ ಟ್ರಾವರ್ಸ್ ಮಾಡ್ತಾ ಹೋಗ್ತೀವಿ. ಸೊ ಸೋರ್ಸ್ ನೋಡ್, ಲೇಯರ್ 0, ಲೇಯರ್ 1, ದೆನ್ ಲೇಯರ್ 2. ಸೊ ಸೇಮ್ ವರ್ಕಿಂಗ್ ಪ್ರೊಸೀಜರ್ ನಿಮ್ಮ ಸೂಡೋ ಕೋಡಲ್ಲೂ ಕೂಡ ಇರುತ್ತೆ. ಇದರಲ್ಲಿ ನೀವು ನೋಡ್ಕೋಬಹುದು, ಅಲ್ಗಾರಿದಮ್ BFS, ವಿ ಆರ್ ಟೇಕಿಂಗ್ ದ ಗ್ರಾಫ್ ಅಂಡ್ ಯು ಶುಡ್ ಮೆನ್ಷನ್ ದ ಸೋರ್ಸ್ ನೋಡ್. So you have to create a queue because you are taking as a data structure queue ತಗೊಳೋದ್ರಿಂದ ನೀವು ಡೇಟಾ ಸ್ಟ್ರಕ್ಚರ್ ನ ನೀವು ಕ್ಯೂ ನ ಕ್ರಿಯೇಟ್ ಮಾಡ್ಕೊಂತೀರ. ಅದಾದ್ಮೇಲೆ ಸೊ ವಾಟ್ ಎವರ್ ದ ಸೋರ್ಸ್ ನೋಡ್ ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ವಿಸಿಟೆಡ್. ಒನ್ಸ್ ದ ಸೋರ್ಸ್ ನೋಡ್ ಇಸ್ ವಿಸಿಟೆಡ್ ಯು ಶುಡ್ ಗೋ ಫಾರ್ NQ, ಮೀನ್ಸ್ ಕ್ಯೂ ಒಳಗಡೆ ಆ ಒಂದು ವಿಸಿಟೆಡ್ ನೋಡ್ ನ
ಬರೀತೀರಾ. ದೆನ್ ವೈಲ್ ಕ್ಯೂ ಈಸ್ ನಾಟ್ ಎಂಟಿ, ಕ್ಯೂ ಇಸ್ ನಾಟ್ ಎಂಟಿ ಇದ್ದಾಗ ಯು ಹ್ಯಾವ್ ಟು ಡಿ ಕ್ಯೂ ದಟ್. ಸೊ ಈಗ ಝೀರೋ, ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲಿ ನೀವು ನೋಡಿದಾಗ ಝೀರೋ ಫಸ್ಟ್ ಇತ್ತು. ಸೊ ಝೀರೋ ಬಂದಾಗ ಫಸ್ಟ್ ಕ್ಯೂಗೆ ಎಂಟ್ರಿ ಆಗುತ್ತೆ. ಸೊ ಒನ್ಸ್ ವಿಸಿಟೆಡ್ ಆದಾಗ ಡಿ ಕ್ಯೂ ಮಾಡ್ತೀವಿ. ಡಿ ಕ್ಯೂ ಆದಾಗ ಝೀರೋಗೆ ಯಾವ ಯಾವ ನೈಬರಿಂಗ್ಸ್ ಇತ್ತು ಆ ನೈಬರಿಂಗ್ಸ್ ಎಲ್ಲಾನು ಕೂಡ ಕ್ಯೂಗೆ ಎಂಟ್ರಿ ಆಗುತ್ತೆ. ಸೊ ಝೀರೋಗೆ ನೈಬರಿಂಗ್ಸ್ ಯಾವ್ದಿದೆ, 1 2 3. ಸೊ 1 2 3 ಕೂಡ ಕ್ಯೂ ಅಲ್ಲಿ ಎಂಟ್ರಿ ಆಗುತ್ತೆ. ಅಗೈನ್ ಅಲ್ಲಿ ಯೂಸ್ ಮಾಡಿರೋದು ವೈಲ್ ಲೂಪ್. ಅಗೈನ್ ವಿ ಹ್ಯಾವ್ ಟು ಚೆಕ್ ದ ಕಂಡೀಷನ್ ವೆದರ್ ದ ಕ್ಯೂ ಈಸ್ ಎಂಟಿ ಆರ್ ನಾಟ್. ನೋ, ಕ್ಯೂ ಈಸ್ ನಾಟ್ ಎಂಟಿ. ಸೊ ಅಗೈನ್ ಯು ಕ್ಯಾನ್ ಗೋ ಫಾರ್ 1. ಸೊ ಫಸ್ಟ್ ಟ್ರಾವೆಲ್ಸ್ ಮಾಡಿದಾಗ ಫಸ್ಟ್ ವಿಸಿಟ್ ಆಗುತ್ತೆ. ಸೊ ಡಿ ಕ್ಯೂ ಮಾಡ್ತೀರಾ. ಡಿ ಕ್ಯೂ ಅಂದ ತಕ್ಷಣ ಒನ್ನಿಗೆ ಯಾವ್ದು ನೋಟ್ಸ್ ನೈಬರ್ಸ್ ಇದಾವೆ ಅದನ್ನೆಲ್ಲಾನು ಕೂಡ ಕ್ಯೂಗೆ ಎಂಟ್ರಿ ಮಾಡ್ಕೋಬೇಕು. 1ಗೆ 4 ಮತ್ತೆ 5 ಇದೆ, 4 5 ನ ಎಂಟ್ರಿ ಮಾಡ್ತೀರಾ. ನೆಕ್ಸ್ಟ್ ಕ್ಯೂ ಎಂಟಿ ಇದೆಯಾ, ಇಲ್ಲ, ಯಾಕಂದ್ರೆ 2 3 4 5 ಇದೆ. ಸೊ ಅಗೈನ್ 2 ನ ನೀವು ಡಿ ಕ್ಯೂ ಮಾಡ್ತೀರಾ. ಮೀನ್ಸ್ ಯು ಹ್ಯಾವ್ ಟು ರಿಮೂವ್ ದ 2 ಫ್ರಮ್ ದ ಕ್ಯೂ. ಸೊ 2ಗೆ ಯಾವುದು ಅಡ್ಜಸೆಂಟ್ ನೋಟ್ಸ್ ಅಥವಾ ನೈಬರಿಂಗ್ ನೋಟ್ಸ್ ಇದೆ, 6 ಮತ್ತೆ 7. ಸೊ 6 ಮತ್ತೆ 7 ನ ಎನ್ ಕ್ಯೂ ಮಾಡ್ಕೊಂತೀಗ. ಸೊ ನಾವು ದ ಕ್ಯೂ ಈಸ್ ಎಂಟಿ. ನೋ, ಕ್ಯೂ ಈಸ್ ನಾಟ್ ಎಂಟಿ ಬಿಕಾಸ್ 3 4 5 6 7 all the notes are present in that. So again you can dequeue the 3. So the 3 ಗೆ ನಿಮಗೆ ನೈಬರಿಂಗ್ಸ್ ನೋಡಿದ್ರೆ 0, it is already visited. 2 is already, sorry, 7 is already visited ಯಾಕಂದ್ರೆ 2 ಅಲ್ಲಿ ನಾವು ತಗೊಂಡಿದ್ದೀವಿ. ಸೊ dequeue that. So no entry into the queue. Again ಮತ್ತೆ ಕ್ಯೂ ಎಂಟಿ ಇದೆಯಾ, ಇಲ್ಲ, ಯಾಕಂದ್ರೆ 4 5 6 7 ಇರುತ್ತೆ. ಅಗೈನ್ 4 ನ ಡಿ ಕ್ಯೂ ಮಾಡ್ತೀರಾ. ಆಲ್ರೆಡಿ 1 ಇರೋದ್ರಿಂದ, ಆಲ್ರೆಡಿ ವಿಸಿಟ್ ಆಗಿರೋದ್ರಿಂದ ವಿ ಆರ್ ನಾಟ್ ಕನ್ಸಿಡರ್ ದಟ್. ಅಗೈನ್ ಗೋ ಫಾರ್ 5 ಅಂಡ್ ಸೋ ಆನ್. ಸೊ ಅಟ್ ಲಾಸ್ಟ್ ನಿಮಗೆ ಯಾವ ರೀತಿ ಬಿ ಎಫ್ ಎಸ್ ಬರುತ್ತೆ ಅಂದ್ರೆ 0 1 2 3 4 5 6 7 ಈ ರೀತಿ ನಿಮ್ಮ ಬಿ ಎಫ್ ಎಸ್ ಟ್ರಾವರ್ಸಲ್ ಆಗ್ತಾ ಹೋಗುತ್ತೆ. ಸೊ ಅದೇ ನಿಮ್ಮ ಅಲ್ಗಾರಿದಮ್ ಅಲ್ಲೂ ಕೂಡ ಇರೋದು. ಸೊ ಕ್ರಿಯೇಟ್ ಎ ಕ್ಯೂ, mark yes as visited, that is source node, enqueue that while queue is not empty, dequeue ಮಾಡಿ. then for each neighbor vertex ಯಾವುದು ತಗೊಂಡಿರ್ತೀರ ಅದಕ್ಕೆ ನೈಬರ್ ಯು ಅಂತ ಕನ್ಸಿಡರ್ ಮಾಡ್ಕೊಂತೀವಿ. ಸೊ ಯು ನ ನೀವು ಡಿಕ್ಯೂ ಮಾಡ್ಕೊಳೋದ್ರಿಂದ ಅಂದ್ರೆ ಸೋರ್ಸ್ ನೋಡ್ ಅದರ ನೈಬರ್ನ ವಿ ಅಂತ ತಗೊಂತೀವಿ. ಪ್ರತಿ ಒಂದು ವಿನು ಅನ್ವಿಸಿಟೆಡ್ ಆಗಿದ್ರೆ ಮಾತ್ರ ಕ್ಯೂಗೆ ತಗೋಬೇಕಾಗುತ್ತೆ. ವಿಸಿಟ್ ಆಗಿದ್ರೆ ಅದನ್ನ ಕ್ಯೂಗೆ ತಗೋಬಾರ್ದು. ಸೊ ಇದು ಪ್ರೊಸೀಜರ್. ಕಂಟಿನ್ಯೂಸ್ಲಿ ವಿ ಹ್ಯಾವ್ ಟು ವೈಲ್ ಲೂಪ್ ವೆನ್ ಕ್ಯೂ ಈಸ್ ನಾಟ್ ಎಂಟಿ. ಕ್ಯೂ ಎಂಟಿ ಯಾವಾಗ ಆಗುತ್ತೆ ಅಂದ್ರೆ ಕಂಪ್ಲೀಟ್ ನೋಟ್ಸ್ ವಿಸಿಟ್ ಆದಾಗ ಕ್ಯೂ ಎಂಟಿ ಆಗುತ್ತೆ. ದೆನ್ ಯು ಕ್ಯಾನ್ ಸ್ಟಾಪ್ ದ ಪ್ರೊಸೀಜರ್. ದೆನ್ ಫಾರ್ ದಿಸ್ BFS the time complexity will be big O of V plus E, that is vertices and edges. ಸೊ ಅದನ್ನ ನೀವು ಅಡಿಷನ್ ಮಾಡಿದಾಗಲೇ ನಿಮಗೆ ಟೈಮ್ ಕಾಂಪ್ಲೆಕ್ಸಿಟಿ ಸಿಗೋದು. ಈವನ್ ಸ್ಪೇಸ್ ಕಾಂಪ್ಲೆಕ್ಸಿಟಿ ಬಿಗ್ O ಆಫ್ ವಿ ಅಂಡ್ ಯು ಕ್ಯಾನ್ ಯೂಸ್ ದ ಕ್ಯೂನ ನೀವು ತಗೊಂಡೋದ್ರಿಂದ ಸ್ಪೇಸ್ ಕಾಂಪ್ಲೆಕ್ಸಿಟಿನ ನಾವು ಯೂಸ್ ಮಾಡ್ಕೊಂತ ಹೋಗ್ಬೋದು. ಸೊ ಇದು ನಿಮ್ಮ BFS ಲಾಜಿಕ್ ಮತ್ತೆ ಟೈಮ್ ಕಾಂಪ್ಲೆಕ್ಸಿಟಿ. ಸೊ ನೆಕ್ಸ್ಟ್ ಥಿಂಗ್ DFS. ಸೊ ಇದರಲ್ಲಿ ಒಂದು ಎಕ್ಸಾಂಪಲ್ ಇದೆ. ಅದನ್ನ ಎಕ್ಸಾಂಪಲ್ನ ನಾನು ನಿಮಗೆ ನೆಕ್ಸ್ಟ್ ಆಫ್ಟರ್ DFS ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಮತ್ತೆ ಒಂದು ಎಕ್ಸಾಂಪಲ್ನ ತಗೊಂಡು ವಿ ಹ್ಯಾವ್ ಟು ಪರ್ಫಾರ್ಮ್ BFS ಆಸ್ ವೆಲ್ ಆಸ್ DFS. ಸೊ BFS ನ ಅಡ್ವಾಂಟೇಜಸ್ ಏನಂದ್ರೆ ಯು ಕ್ಯಾನ್ ಗ್ಯಾರಂಟೀಸ್ ದ ಶಾರ್ಟೆಸ್ಟ್ ಪಾತ್ ಇನ್ ಅನ್ವೈಟೆಡ್ ಗ್ರಾಫ್ ಅಂಡ್ ವಿ ಹ್ಯಾವ್ ಆಲ್ವೇಸ್ ಫೈಂಡ್ ಎ ಸೊಲ್ಯೂಷನ್ ಇಫ್ ಒನ್ exists provide the branching factor is finite. We have to use for completeness. Then the main disadvantage is that high memory requirement to store the nodes of the current level. So ಪ್ರತಿಯೊಂದನ್ನು ನೀವು ಸ್ಟೋರ್ ಮಾಡ್ಕೊಂಡಿರೋದ್ರಿಂದ we have take high memory. Next thing is DFS, depth first search. So DFS explores as deeply as possible along each branch before backtracking. It divides into the graph until a leaf or visited node is hit. Again, this DFS strategy utilizes stack, that is last in first out. ಈ ಒಂದು ಎಕ್ಸಾಂಪಲ್ ನ ನೋಡಿ 1 2 3 4 5 ಈ ಒಂದು ಗ್ರಾಫಿಗೆ DFS ಯಾವ ತರ ಹೋಗುತ್ತೆ ಅಂದ್ರೆ ಫಸ್ಟ್ 1 ಸೋರ್ಸ್ ನೋಡ್ ನ ನಾವು ತಗೊಂತೀವಿ. ಸೋರ್ಸ್ ನೋಡ್ ನ ನಾವು ತಗೊಂಡ ಮೇಲೆ ಯಾವ್ದು
ವಿಸಿಟ್ ಆಗಿದ ತಕ್ಷಣನೇ ನಮಗೆ ನೈಬರ್ಸ್ ಯಾವ್ದಿದೆ, 1ಗೆ 2 ಮತ್ತೆ 3 ಇದೆ. ಸೊ ಇದರಲ್ಲಿ ಯಾವ್ದಾದ್ರು ಆರ್ಡರ್ ಅಲ್ಲಿ ನೀವು ತಗೋಬಹುದು, ಐದರ್ 3ನಾದ್ರೂ ತಗೋಬಹುದು ಅಥವಾ 2 ಆದ್ರೂ ತಗೋಬಹುದು. ಸೊ ಒನ್ಸ್ ನೀವು 1ನ ನೀವು ತಗೊಂಡು 2ಗೆ ಹೋದ್ರೆ 2ನ ನೀವು ಅಗೈನ್ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ವಿ ಆರ್ ನಾಟ್ ಕನ್ಸಿಡರಿಂಗ್ ದ 3. ಸೊ ಬಿ ಎಫ್ ಎಸ್ ಅಲ್ಲಿ ಆದ್ರೆ ಲೇಯರ್ ಬೈ ಲೇಯರ್ನ ನಾವು ತಗೊಂತಾ ಇದ್ವಿ. ಇಲ್ಲಿ ಡಿ ಎಫ್ ಎಸ್ ಅಲ್ಲಿ ಸೊ ಸೋರ್ಸ್ ನೋಡ್ ಇದೆ, ಸೋರ್ಸ್ ನೋಡಿಗೆ ಯಾವುದು ನೈಬರಿಂಗ್ ನೋಡ್ ಇರುತ್ತೆ, ಅದರಲ್ಲಿ ಯಾವ್ದಾದ್ರು ಒಂದು ನೈಬರಿಂಗ್ ನೋಡ್, ಇದ್ರಲ್ಲಿ ನೋಡಿ 1 ಇದೆ, 1ಗೆ ನೈಬರಿಂಗ್ ನೋಡ್ 2, 3 ಇದೆ. ಸೊ ಇದರಲ್ಲಿ ಯಾವ್ದಾದ್ರು ಒಂದನ್ನ ನಾವು ಕನ್ಸಿಡರೇಷನ್ ಮಾಡ್ಕೊಂತೀವಿ, ದಟ್ ಈಸ್ 2. ಸೊ 2ಗೆ ನಾವು ಅಗೈನ್ ವಿಸಿಟ್ ಮಾಡಿಕೊಂಡು ಅದಕ್ಕೆ ಯಾವ್ದಾದ್ರು ನೈಬರಿಂಗ್ ನೋಡಿದ್ಯಾ, ಸೊ ನೈಬರಿಂಗ್ ನೋಡಿದೆ, ದಟ್ ಈಸ್ 4. 4ಗೆ ಏನಾದರೂ ನೈಬರಿಂಗ್ ನೋಡಿದ್ಯಾ, ಇಲ್ಲ. ಅಗೈನ್ ವಿ ಹ್ಯಾವ್ ಟು ಬ್ಯಾಕ್ ಟು 2. 2ಗೆ ಇನ್ನ ಯಾವ್ದಾದ್ರು ನೈಬರಿಂಗ್ ನೋಡಿದ್ಯಾ, ಎಸ್ 5 ಇದೆ, 5ನ ನಾವು ವಿಸಿಟ್ ಮಾಡ್ತೀವಿ. ಅಗೈನ್ 5ಗೆ ಯಾವ್ದಾದ್ರು ನೈಬರಿಂಗ್ ನೋಡಿದ್ಯಾ, 2 ಇದೆ, ಬಟ್ ಇಟ್ ಈಸ್ ಆಲ್ರೆಡಿ ವಿಸಿಟೆಡ್. ಅಗೈನ್ ವಿ ಹ್ಯಾವ್ ಟು ಬ್ಯಾಕ್ ಟು 2. ಸೊ 2ಗೆ ಕಂಪ್ಲೀಟ್ ಆದ್ಮೇಲೆ 2ಗೆ ಇನ್ಯಾವುದಾದ್ರು ಅಡ್ಜಸೆಂಟ್ ನೋಟ್ಸ್ ಅಥವಾ ನೈಬರಿಂಗ್ ನೋಟ್ಸ್ ಇದೆಯಾ, ಇಲ್ಲ. ಸೊ 2 ಇಂದ ಮತ್ತೆ ಬ್ಯಾಕ್ ಟು 1. 1ಗೆ ಯಾವ್ದಾದ್ರು ನೈಬರಿಂಗ್ ನೋಟ್ಸ್ ಇದೆಯಾ, ಸೊ 2 ಇತ್ತು ಮತ್ತೆ 3 ಇತ್ತು. ಸೊ 2 ಆಲ್ರೆಡಿ ವಿಸಿಟ್ ಆಗಿರೋದ್ರಿಂದ 3 ಮಾತ್ರ ತಗೊಂತೀವಿ. ಸೊ ಇದಕ್ಕೆ ಡಿ ಎಫ್ ಎಸ್ ಬಂದು 1, 2, 4, ದೆನ್ 5, ದೆನ್ 3. ಸೊ 1, 2, 4, 5, 3. ಸೊ ಇದರಲ್ಲಿ ನೀವು ಕಾಣ್ಬೋದು ಲಾಸ್ಟ್ ಅಲ್ಲಿ 1, 2, 4, 5, 3 ಇಸ್ ದ ಡಿ ಎಫ್ ಎಸ್. So we are not considering the layer by layer. We have to go as long as deeply up to we have to reach to the leaf node. So this is what the DFS. So next, what will be the logic behind that? So here this is the algorithm. So we have to take in the source node and visited node. So you have to take the source node as visited, and then for each neighbor of v of u, if v is unvisited, you can go for again calling the DFS. ಅಗೈನ್ ಡಿ ಎಫ್ ಎಸ್ ಹೋದಾಗ ಅಗೈನ್ ಆ ಒಂದು ಪರ್ಟಿಕ್ಯುಲರ್ ನೋಡ್ ಮಾತ್ರ ವಿಸಿಟ್ ಆಗುತ್ತೆ. ನೆಕ್ಸ್ಟ್ ಅದರದ್ದು ನೈಬರಿಂಗ್ ನ ನಾವು ಕಂಡಿಡ್ತಾ ಹೋಗ್ತೀವಿ. ದಟ್ ಈಸ್ ದಿಸ್ ಈಸ್ ವಾಟ್ ದ ಡಿ ಎಫ್ ಎಸ್ ಲಾಜಿಕ್. ಅಗೈನ್ ಫಾರ್ ದಿಸ್ ಡಿ ಎಫ್ ಎಸ್ ಆಲ್ಸೋ ದ ಕಾಂಪ್ಲೆಕ್ಸಿಟಿ ವಿಲ್ ಬಿ big O of v plus e. That is what is this plus edges, and then same complexity big O of v. We are using the stack that is recursive, so you can use for DFS. Now what will be the advantage? So memory efficiency requires less memory than BFS, as it only stores the current branches path. Complete ಆ path ಅಲ್ಲಿ ಏನಿದೆ ಅದನ್ನ ಮಾತ್ರ ನಾವು ನೋಡ್ಕೊಂತೀವಿ ಹೊರತು ಪ್ರತಿಯೊಂದು ನೋಟ್ಸ್ನ ನಾವು ಮೆಮೊರಿಯಲ್ಲಿ ಸ್ಟೋರ್ ಮಾಡುವಂಥ ಅವಶ್ಯಕತೆ ಇರಲ್ಲ. ದಟ್ ಈಸ್ ವಾಟ್ DFS advantage. Then essential for scheduling tasks, cycle detection, and finding connected components. There is a disadvantage. We are not guaranteed the shortest path to a node. While in BFS, we have to guarantee the shortest path. But in BFS, the disadvantage is memory. We have to use high memory. But in DFS, the advantages is we have to use the memory efficiently, but we are not guaranteeing the shortest path. Then we can see the comparison. So feature BFS and DFS, the structure, we have used the data structure Q for BFS, DFS for stack. And approach is level by level, then branch by branch. Memory, we are taking high memory in BFS, low memory in DFS. So shortest path, yes, you can guarantee the shortest path in BFS, but we are not guarantee the shortest path in DFS. So these are the comparisons we are making in BFS and DFS. So by looking this one, so the BFS and DFS, layer 0 is that 0, 1, 2, 3, then 4, 5, 6, 7. So this is what the output. Then DFS, 0 is there, 1, 4, again 5. Again we can backtrack to 0, again 2 is there, for 2, 6, we can reach the leaf node, again we can backtrack to 2, there is no neighboring, again we can backtrack to 0. Then for 0 there is another neighboring, that is 3, again for 3 there is a 7, so we have to visit. So the DFS is 0, 1, 4, 5, 2, 6,
3, 7. So this is the output for DFS. So next part, we have to use one graph and we have to make the BFS and DFS with step-by-step procedure. Thank you for watching. So ಇದು given graph, A ಇಂದ C ಇರುತ್ತೆ, A ಇಂದ B, again C ಇಂದ E, again C ಇಂದ D, E ಇಂದ G ಮತ್ತೆ D ಇಂದ H, again B ಇಂದ F ಮತ್ತೆ F ಇಂದ H. ಈ ಒಂದು ಗ್ರಾಫಿಗೆ we have to perform BFS ನ ನಾವು ಪರ್ಫಾರ್ಮ್ ಮಾಡಬೇಕು. ಅದಾದ್ಮೇಲೆ ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಔಟ್ ದ ಎಕ್ಸ್ಪ್ಲೋರಿಂಗ್ ಯಾವ ಥರ DFS ಅಲ್ಲಿ ಆಗುತ್ತೆ ಅಂತ. ಸೊ ನಿಮಗೆ ಆಲ್ರೆಡಿ BFS ಅಲ್ಲಿ ಗೊತ್ತಿದೆ. ಸೊ ಲೇಯರ್ ಬೈ ಲೇಯರ್ನ ನಾವು ತಗೊತಾ ಹೋಗ್ತೀವಿ. ಸೊ ಇದರಲ್ಲಿ ನೋಡಿ ಎ ಇಸ್ ದ ಸ್ಟಾರ್ಟಿಂಗ್ ನೋಡ್. ಎನ ನೀವು ಸ್ಟಾರ್ಟಿಂಗ್ ನೋಡಾಗಿ ತಗೊಳ್ಳಿ. ಸೊ ಎಗೆ ನೈಬರಿಂಗ್ ಎರಡಿದಾವೆ, ಒಂದು ಸಿ ಮತ್ತೆ ಬಿ. ಸೊ ಎನ ನಾವು ವಿಸಿಟ್ ಮಾಡಿದ ತಕ್ಷಣನೇ ಎಗೆ ಯಾವುದು ನೈಬರಿಂಗ್ ಇದೆ ಸಿ ಮತ್ತೆ ಬಿ ನ ಕ್ಯೂ ಅಲ್ಲಿ ನಾವು ಎನ್ ಕ್ಯೂ ಮಾಡ್ತಾ ಹೋಗ್ತೀವಿ, ಅಂದ್ರೆ ಕ್ಯೂಗೆ ಪ್ಲೇಸ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಯಾವ್ದಿದೆ ಸಿ ಇದೆ. ಸೊ ಸಿಗೆ ನೀವು ಬಂದಾಗ ಅದಕ್ಕೆ ಯಾವ್ಯಾವ ನೈಬರಿಂಗ್ಸ್ ಇದಾವೆ ಅಂದ್ರೆ ಇ ಇದೆ ಮತ್ತೆ ಡಿ ಇದೆ. ಸೊ ಸಿಗೆ ನಾವು ವಿಸಿಟ್ ಮಾಡಿದ ತಕ್ಷಣ ಡಿ ಕ್ಯೂ ಮಾಡಿ ಇ ಮತ್ತೆ ಡಿ ನ ನಾವು ಎನ್ ಕ್ಯೂ ಮಾಡ್ತೀವಿ. ಅಗೈನ್ ಬಿ ನೆಕ್ಸ್ಟ್ ಇರೋದು ಕ್ಯೂ ಅಲ್ಲಿ ಫಸ್ಟ್ ಇನ್ ಫಸ್ಟ್ ಔಟ್ ಆದ್ರಿಂದ ಬಿ ನ ತಗೊಂತೀವಿ. ಬಿ ಅಲ್ಲಿ ಯಾವುದು ನೈಬರಿಂಗ್ ಇದೆ ಎಫ್ ಇದೆ. ಸೊ ಎಫ್ ಅಲ್ಲಿ ಎಲ್ಲೂ ವಿಸಿಟ್ ಆಗಿಲ್ಲ. ಸೊ ಯು ಹ್ಯಾವ್ ಟು ರೈಟ್ ದ ಎಫ್. ಎ ಡಿ ಕ್ಯೂ ಆಯಿತು, ಸಿ ಬಿ ಬಂತು. ಸಿ ನ ನಾವು ಡಿ ಕ್ಯೂ ಮಾಡಿದ್ವಿ, ವಿಸಿಟ್ ಡಿ ಕ್ಯೂ ಮೀನ್ಸ್ ವಿಸಿಟ್ ಮಾಡಿದ್ವಿ, ಅದಕ್ಕೆ ಎಫ್ ಅನ್ನೋದು ಬಂತು. ಸೊ ಬಿ ನ ನಾವು ವಿಸಿಟ್ ನ ಮಾಡಿದ್ವಿ, ಎಫ್ ಬಂದಿದೆ. ಸೊ ನೆಕ್ಸ್ಟ್ ಯಾವ್ದಿದೆ ಇ ನ ನಾವು ಡಿ ಕ್ಯೂ ಮಾಡ್ತಿದೀವಿ. ಈಗ ಯಾವ್ದು ನೈಬರಿಂಗ್ ಇದೆ ಜಿ ಮತ್ತೆ ಸಿ ಇದೆ. ಸಿ ಆಲ್ರೆಡಿ ವಿಸಿಟ್ ಆಗಿರೋದ್ರಿಂದ ಜಿ ನ ತಗೊಂತೀವಿ. ಸೊ ರೈಟ್ ದ ಜಿ. ನೆಕ್ಸ್ಟ್ ಡಿ ನ ನಾವು ಡಿ ಕ್ಯೂ ಮಾಡ್ತೀವಿ. ಸೊ ಡಿಗೆ ಯಾವ್ದಾದ್ರು ಅನ್ವಿಸಿಟೆಡ್ ನೈಬರ್ ಇದೆಯಾ, ಇದೆ, ಎಚ್ ಇದೆ, ಎಚ್ ನ ನಾವು ತಗೊಂತೀವಿ. ಸೊ ಅಗೈನ್ ಎಫ್ ನ ನಾವು ಡಿ ಕ್ಯೂ ಮಾಡ್ತೀವಿ. ಸೊ ಎಫ್ ಗೂ ಕೂಡ ಬಿ ಮತ್ತೆ ಎಚ್ ಇದೆ. ಸೊ ಬಿ ಅಂಡ್ ಎಚ್ ಆಲ್ರೆಡಿ ವಿಸಿಟ್ ಆದ್ರಿಂದ ಸೊ ವಿ ಆರ್ ನಾಟ್ ಎಂಟರ್ ಅಗೈನ್. ಸೊ ನೆಕ್ಸ್ಟ್ ಜಿ ನ ಡಿ ಕ್ಯೂ ಮಾಡ್ತೀವಿ. ಸೊ ಜಿ ನ ಡಿ ಕ್ಯೂ ಮಾಡಿದಾಗ ಅಗೈನ್ ಇ ಮತ್ತೆ ಎಚ್ ಇದೆ, ಆಲ್ರೆಡಿ ವಿಸಿಟೆಡ್ ಆಗಿದೆ. ಅಗೈನ್ ಎಚ್ ನ ಕೂಡ ಡಿ ಕ್ಯೂ ಮಾಡ್ತೀವಿ. ಡಿ ಮತ್ತೆ ಎಫ್ ಇದೆ, ಇಟ್ ಈಸ್ ಆಲ್ರೆಡಿ ವಿಸಿಟೆಡ್. ಸೊ ಫಾರ್ ಬಿ ಎಫ್ ಎಸ್ ಎ then C, B, E, D, F, G and H. So this is what the BFS for this traversal. ಇದು alternative method, step by step process. DFS alternative method ಆಗಿದ ತಕ್ಷಣನೇ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ನ ಮಾಡ್ತೀವಿ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಅಗೈನ್ DFS ಗೆ ಬನ್ನಿ. ಏನ ನಾವು ಸ್ಟಾರ್ಟಿಂಗ್ ನೋಡ್ ಸೋರ್ಸ್ ನೋಡ್ ಆಗಿ ತಗೊಂಡಾಗ ಏನ ವಿಸಿಟ್ ಮಾಡಿದ್ರೆ ನೆಕ್ಸ್ಟ್ ನೈಬರಿಂಗ್ ನೋಡ್ ಯಾವ್ದಿದೆ ಸಿ ಮತ್ತೆ ಬಿ. ಇದರಲ್ಲಿ ಯಾವ್ದಾದ್ರು ಒಂದು ನೈಬರಿಂಗ್ ನೋಡ್ನ ನಾವು ಕನ್ಸಿಡರ್ ಮಾಡ್ಕೋಬೇಕು, ದಟ್ ಈಸ್ ಸಿ. ಸಿ ನ ಮತ್ತೆ ವಿಸಿಟ್ ಆದ್ರೆ ನಾಟ್ ಗೋ ಫಾರ್ ಬಿ, ಯಾಕಂದ್ರೆ ಇದು DFS ಆದ್ರಿಂದ ಡೆಪ್ತ್. ಸೊ ಸಿ ಬಂತು. ಸಿಗೆ ಎರಡು ನೈಬರಿಂಗ್ ನೋಡ್ ಇದಾವೆ ಇ ಮತ್ತೆ ಡಿ. ಇ ಮತ್ತೆ ಡಿ ಅಲ್ಲಿ ಯಾವ್ದಾದ್ರು ಒಂದನ್ನ ತಗೊಂತೀನಿ, ದಟ್ ಈಸ್ ಇ ನ ತಗೊಂತೀನಿ. ಇ ನ ತಗೊಂಡಾಗ ಇಗೆ ನೆಕ್ಸ್ಟ್ ನೈಬರಿಂಗ್ ಯಾವ್ದಿದೆ ಜಿ ಇದೆ. ಸೊ ಜಿ ನ ನಾವು ತಗೊಂತೀವಿ. ಸೊ ಜಿಗೆ ನೈಬರಿಂಗ್ ಯಾವ್ದಿದೆ ಹೆಚ್ ಇದೆ, ಹೆಚ್ ನ ನಾವು ತಗೊಂತೀವಿ. ಅಗೈನ್ ಎಚ್ ಗೆ ನೈಬರಿಂಗ್ ಯಾವ್ದಿದೆ ಡಿ ಮತ್ತೆ ಎಫ್ ಇದೆ. ಸೊ ವಿ ಆರ್ ಟೇಕಿಂಗ್ ಓನ್ಲಿ ದ ಡಿ ಪಾರ್ಟ್, ಯಾವ್ದಾದ್ರು ಒಂದನ್ನ ನಾವು ತಗೊಳೋದ್ರಿಂದ ಡಿ ತಗೊಂತೀವಿ. ಡಿಗೆ ನೆಕ್ಸ್ಟ್ ನೈಬರಿಂಗ್ ಯಾವ್ದಿದೆ ಸಿ ಇದೆ, ಇಟ್ ಈಸ್ ಆಲ್ರೆಡಿ ವಿಸಿಟೆಡ್. ಅಗೈನ್ ಎಚ್ಗೆ ಬರ್ತೀಗ, ಎಚ್ಗೆ ಬಂದಾಗ ಅಗೈನ್ ಅನದರ್ ನೈಬರಿಂಗ್ ಇದೆ, ಯಾವುದು ಎಫ್ ಇದೆ. ಸೊ ವಿ ಆರ್ ಟೇಕಿಂಗ್ ದ ಎಫ್ ಅಂಡ್ ಅಗೈನ್ ಎಫ್ ಗೆ ನೈಬರಿಂಗ್ ಯಾವ್ದಿದೆ ಬಿ ಇದೆ. ಸೊ ಬಿ ನ ನಾವು ತಗೊಂತೀವಿ. ಈ ರೀತಿ ನಿಮ್ಮ DFS ಆಲ್ಟರ್ನೇಟಿವ್ ಮೆಥಡ್ ಇದು. ಸೊ ಒಂದ್ಸರಿ ಗ್ರಾಫ್ನ ನೋಡಿದ್ರೆ ಅದರಲ್ಲಿ ಪ್ರೊಸೀಜರ್ನ ನೀವೇ
ರೆಡಿ ಮಾಡಿ ಈ ಒಂದು ಆರ್ಡರ್ we are taking BFS, so for that we have to change the color to red color, so BFS. ಇದಕ್ಕೆ ಯಾವ ರೀತಿ ವರ್ಕಿಂಗ್ ಪ್ರೊಸೀಜರ್ ಇರುತ್ತೆ ಅಂದರೆ, ಸೊ ಫಸ್ಟ್ ಕಾಲಮಲ್ಲಿ ಸ್ಟೆಪ್ ಅಂತ ಬರ್ಕೊಳ್ಳಿ. ಸೊ ನಿಮ್ಮ ಕಾಲೇಜ್ಗಳಲ್ಲಿ ಯಾವ ಥರ ಬೇಕಾದರೂ ಸ್ಟೆಪ್ ವೈಸ್ ಮಾಡಿಸಿರ್ಬೋದು ಅಥವಾ ಡೈರೆಕ್ಟಾಗಿ ಕ್ಯೂ ತೊಗೊಂಡೇ ಎಂಟ್ರಿ ಮಾಡಿರ್ಬೋದು. ಸೊ ಯಾವುದೇ ಥರ ಪ್ರಾಬ್ಲಮ್ ಮಾಡಿದ್ರು ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ನಾನಿಲ್ಲಿ ಟ್ಯಾಬ್ಯುಲರ್ ಫಾರ್ಮ್ಯಾಟಲ್ಲಿ ಮಾಡ್ತಾ ಇದ್ದೀನಿ. ಸೊ ಇದನ್ನು ಬೇಕಾದ್ರೆ ನೀವು ನೋಡಿಕೊಂಡು ಅದೇ ರೀತಿ ಗ್ರಾಫಿಗೆ ಪ್ರಕಾರ ಬೇರೆ ಗ್ರಾಫ್ಗೂ ಇದೇ ಥರ ಯೂಸ್ ಮಾಡಿಕೊಂಡು ಮಾಡ್ಬೋದು. ಸೊ ಅನ್ವಿಸಿಟೆಡ್ ಅಂತ ನೆಕ್ಸ್ಟ್ ಕಾಲಮಲ್ಲಿ ತೊಗೊತೀನಿ, ಅನ್ವಿಸಿಟೆಡ್ ನೈಬರ್ಸ್. ಸೊ ಅನ್ವಿಸಿಟೆಡ್ ನೈಬರ್ನ ನಾವು ಯಾವತ್ತಿದ್ರೂ ಕ್ಯೂಗೆ ಆ್ಯಡ್ ಮಾಡ್ಕೊತೀವಿ. ದೆನ್ ಕ್ಯೂ ಸ್ಟೇಟಸ್, ಕ್ಯೂ ಅಲ್ಲಿ ಏನೇನು ಯಾವ್ಯಾವ ನೋಡು ಇರುತ್ತೆ ಈ ರೀತಿ ಟ್ಯಾಬ್ಯುಲರ್ ಫಾರ್ಮಲ್ಲಿ ಬರ್ಕೊತಾ ಇದ್ದೀನಿ. ಸ್ಟೆಪ್ ಫಸ್ಟ್ ಕಾಲಮಲ್ಲಿ, ಸೆಕೆಂಡ್ ಕಾಲಮಲ್ಲಿ ಕರೆಂಟ್ ನೋಡ್, ದೆನ್ ಥರ್ಡ್ ಕಾಲಮಲ್ಲಿ ಅನ್ವಿಸಿಟೆಡ್ ನೈಬರ್, ದೆನ್ ಕ್ಯೂ ಸ್ಟೇಟಸ್, ಫೋರ್ತ್ ಕಾಲಮಲ್ಲಿ ಕ್ಯೂ ಸ್ಟೇಟಸ್ನ ನಾನು ತಗೊತಾ ಇದ್ದೀನಿ. ಸೊ ಸ್ಟೆಪ್ಪಲ್ಲಿ ಫಸ್ಟ್ನೇ ಸ್ಟೆಪ್, ಸೊ ಕರೆಂಟ್ ನೋಡ್ ಅನ್ನೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಡೈರೆಕ್ಟಾಗಿ ಪ್ರಾಬ್ಲಮಲ್ಲಿ ಅವರೇ ಸೋರ್ಸ್ ನೋಡ್ ಕೊಟ್ಟಿರ್ಬೋದು, ಇಲ್ಲ ಅಂದರೆ ನೀವೇ ಯಾವುದಾದ್ರೂ ಒಂದನ್ನು ಸೋರ್ಸ್ ನೋಡಾಗಿ ಚಾಯ್ಸ್ನ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಸೋರ್ಸ್ ನೋಡ್ ಅವರೇ ಕ್ವಶನಲ್ಲಿ ಕೊಟ್ಟಿದ್ದಾರೆ ಅಂದರೆ ಅದೇ ಸೋರ್ಸ್ ನೋಡ್ನ ತಗೊಂಡು ನೀವು ಟ್ರಾವರ್ಸಲ್ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಸ್ಟಾರ್ಟ್ ಅಂತ ತಗೊಂತೀರ. ಸೊ ಅನ್ವಿಸಿಟೆಡ್ ನೈಬರ್ ಅಂದಾಗ ಎ, ದಟ್ ಈಸ್ ದ ಅನ್ವಿಸಿಟೆಡ್ ನೈಬರ್. ಸೊ ಸ್ಟಾರ್ಟಿಂಗ್ ನೋಡು ವಿಸಿಟ್ ಆಗಿರೋದಿಲ್ಲ. ಸೊ ಕ್ಯೂ ಸ್ಟೇಟಸಲ್ಲಿ ಎನ ನಾವು ಎನ್ ಕ್ಯೂ ಮಾಡಿದ್ದೀವಿ ಅಕಾರ್ಡಿಂಗ್ ಟು ದ ಅಲ್ಗಾರಿದಮ್. ದೆನ್ ಸ್ಟೆಪ್ ನಂಬರ್ 2 ಅಲ್ಲಿ ಅಗೈನ್ ಕ್ಯೂ ಸ್ಟೇಟಸಲ್ಲಿ ಏನಿದೆ, ಎ ಇದೆ. ಕ್ಯೂ ಅಲ್ಲಿ ಎಮ್ ಟಿ ಇಲ್ಲ ಅಂದರೆ ಏನು ಮಾಡೋದು? ಎಮ್ ಟಿ ಇಲ್ಲ ಅಂದರೆ ಯಾವುದಾದ್ರೂ ಕ್ಯೂ ಅಲ್ಲಿ ಏನು ವರ್ಟೆಕ್ಸ್ ಸಿಗುತ್ತೆ ಅದನ್ನು ನೀವು ಡಿ ಕ್ಯೂ ಮಾಡಬೇಕು. ಡಿ ಕ್ಯೂ ಇನ್ ದ ಸೆನ್ಸ್ ವಿಸಿಟ್ ಮಾಡ್ತೀರಾ. ಸೊ ಕರೆಂಟ್ ನೋಡ್ ವಿಲ್ ಬಿ ಎ, ದಟ್ ಈಸ್ ವಿಸಿಟೆಡ್ ನೋಡ್. ದೆನ್ ಎಗೆ ನೀವು ಅನ್ವಿಸಿಟೆಡ್ ನೈಬರ್ ಅಂದರೆ ನೈಬರ್ ಯಾವ್ದಾದಿದೆ ಎಗೆ, ಸಿ ಮತ್ತು ಬಿ ಇದೆ. ನಾವು ಬೇಕಾದ್ರೆ ಆರ್ಡರ್ ವೈಸ್ನ ತಗೊಳೋದ್ರಿಂದ ಬಿ ಕಾಮ ಸಿ ಅಂತ ತಗೊಂತೀವಿ. ಐದರ್ ಯು ಕ್ಯಾನ್ ಟೇಕ್ ಸಿ ಕಾಮ ಬಿ ಆರ್ ಯು ಕ್ಯಾನ್ ಟೇಕ್ ಬಿ ಕಾಮ ಸಿ. ಸೊ ಕ್ಯೂ ಸ್ಟೇಟಸ್ ಏನಾಗುತ್ತೆ, ಬಿ ಮತ್ತೆ ಸಿನೇ ಹೋಗುತ್ತೆ. ಏನಕ್ಕೆ ಎ ಇರೋದಿಲ್ಲ ಅಂದರೆ ಎ ಆಲ್ರೆಡಿ ಡಿ ಕ್ಯೂ ಆಗಿರುತ್ತೆ ಅಕಾರ್ಡಿಂಗ್ ಟು ದ ಅಲ್ಗಾರಿದಮ್. ದೆನ್ ಥರ್ಡ್ ಸ್ಟೆಪ್ಪಲ್ಲಿ ಈಗ ಬಿ ಮತ್ತು ಸಿ ಇದೆ. ನೀವು ಯಾವ್ದು ಬೇಕಾದರೂ ನೀವು ಏನೋ ಕ್ಯೂ ಅಲ್ಲಿ ಯಾವ ಥರ ಇನ್ಸರ್ಟ್ ಮಾಡಿರ್ತೀಗ. ಸೊ ಫಸ್ಟ್ ಇನ್ ಫಸ್ಟ್ ಔಟ್. ಸೊ ಬಿನ ನಾವು ತಗೊತೀವಿ. ಸೊ ಬಿನ ನಾವು ತಗೊಂಡಾಗ ಅನ್ವಿಸಿಟೆಡ್ ನೈಬರ್ ಬಿಗೆ ಯಾವುದಿದೆ, ಅನ್ವಿಸಿಟೆಡ್ ನೈಬರ್ಗು ಎ ಮತ್ತು ಎಫ್ ಇದೆ. ಬಟ್ ಎ ಆಲ್ರೆಡಿ ವಿಸಿಟ್ ಆಗಿರೋದ್ರಿಂದ ವಿ ಆರ್ ಟೇಕನ್ ಓನ್ಲಿ ಎಫ್. ದೆನ್ ಕ್ಯೂ ಸ್ಟೇಟಸ್ ಏನಾಗುತ್ತೆ, ಬಿ ಮಾತ್ರ ಡಿ ಕ್ಯೂ ಆಗಿರೋದ್ರಿಂದ ಸಿ ಕಾಮ ಎಫ್ ಅನ್ನೋದು ಕ್ಯೂ ಸ್ಟೇಟಸ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ ನಂಬರ್ 4, ಯಾವುದನ್ನ ನಾವು ಡಿ ಕ್ಯೂ ಮಾಡಬೇಕು, ಸಿ ಅನ್ನೋದನ್ನ ನಾವು ಡಿ ಕ್ಯೂ ಮಾಡ್ತೀವಿ. ಸಿ ನ ಡಿ ಕ್ಯೂ ಮಾಡಿದಾಗ ಅದರ ನೈಬರ್ ಏನಿದೆ, ಎ ಇದೆ, ಇ ಇದೆ, ಡಿ ಇದೆ. ಎ ಈಸ್ ಆಲ್ರೆಡಿ ವಿಸಿಟೆಡ್. ದೆನ್ ಅನ್ವಿಸಿಟೆಡ್ ನೈಬರ್ ಅಲ್ಲಿ ಇ ಕಾಮ ಡಿ ಅಂತ ತಗೋಬೇಕಾಗುತ್ತೆ. ದೆನ್ ಕ್ಯೂ ಸ್ಟೇಟಸ್ ಏನಾಗುತ್ತೆ, ಎಫ್ ಕಾಮ ಇ ಕಾಮ ಡಿ. ಯಾಕಂದ್ರೆ ಸಿ ನ ನಾವು ಡಿ ಕ್ಯೂ ಮಾಡಿದ್ವಿ. ಸೊ ಈಗ ಎಫ್ ಇರುತ್ತೆ ಆಲ್ರೆಡಿ ಕ್ಯೂ ಸ್ಟೇಟಸ್ ಅಲ್ಲಿ. ಸೊ ನಾವು ಎಫ್ ಇ ಡಿ, ಅಥವಾ ನೀವು ಅದನ್ನ ಬೇಕಾದ್ರೆ ಡಿ ಕಾಮ ಇ ಅಂತಾನು ಬರ್ಕೋಬಹುದು. ನೋ ಪ್ರಾಬ್ಲಮ್, ಎಲ್ಲೂ ಕೂಡ ಏನು ಚೇಂಜಸ್ ಆಗಲ್ಲ. ಅಕಾರ್ಡಿಂಗ್ ಟು ದ ಆಲ್ಫಾಬೆಟಿಕಲ್ ಆರ್ಡರ್ ಡಿ ಕಾಮ ಇ ಅಂತನಾದ್ರು ಬರ್ಕೊಳ್ಳಿ ಅಥವಾ ಇ ಕಾಮ ಡಿ ಅಂತನಾದ್ರು ಬರ್ಕೋಬಹುದು. ಸೊ ಆಲ್ರೆಡಿ ಆಲ್ಫಾಬೆಟ್ ಆರ್ಡರ್ನ ನಾವು ಯೂಸ್ ಮಾಡ್ತಿರೋದ್ರಿಂದ ಸೊ ಐ ವಿಲ್ ರೈಟ್ ಅಕಾರ್ಡಿಂಗ್ ಟು ದ alphabetical order. Okay, so yes, so now C ಗೆ ನಾವು E ಕಾಮ ಡಿ ಇರೋದ್ರಿಂದ ನಾವು ಡಿ ಕಾಮ ಇ ಅಂತ ಬರ್ಕೊಂತೀವಿ.
ದೆನ್ ಎಫ್ ಆಲ್ರೆಡಿ ಕ್ಯೂ ಸ್ಟೇಟಸ್ ಅಲ್ಲಿ ಇತ್ತು, ಈಗ ಡಿ ಮತ್ತೆ ಇನ ಎನ್ ಕ್ಯೂ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಿಮಗೆ ಅಲ್ಗಾರಿದಮ್ ಅಲ್ಲಿ ಹೇಳ್ಕೊಟ್ಟಿದ್ದೆ. ಸೊ ಫಿಫ್ತ್ ಸ್ಟೆಪ್ ಅಲ್ಲಿ ಈಗ ಯಾವುದು ಫಸ್ಟ್ ಇದಾಗಿದ್ದು ಡಿ. ಸೊ ಡಿನ ನಾನು ಡಿ ಕ್ಯೂ ಮಾಡ್ತಾ ಇದ್ದೀನಿ. ಸೊ ಡಿನ ನಾನು ಡಿ ಕ್ಯೂ ಮಾಡ್ತಾ ಇದ್ದೀನಿ ಅಂದಾಗ ಡಿಗೆ ಯಾವ ಇದು ನೈಬರ್ ಇದೆ, ಸಿ ಮತ್ತೆ ಎಚ್ ಇದೆ. ಸಿ ಆಲ್ರೆಡಿ ವಿಸಿಟ್ ಆಗಿರೋದ್ರಿಂದ ಓನ್ಲಿ ಹೆಚ್ ಮಾತ್ರ ಅನ್ವಿಸಿಟೆಡ್ ಬರುತ್ತೆ. ಸೊ ಕ್ಯೂ ಸ್ಟೇಟಸ್ ಏನಾಗುತ್ತೆ ಅಂದ್ರೆ, ಓಕೆ ಸಾರಿ. ಸೊ ಹಿಯರ್ ವಿ ಆರ್ ನಾಟ್ ರೈಟಿಂಗ್ ದ ಡಿ ಹಿಯರ್. ಸೊ ಕ್ಯೂ ಸ್ಟೇಟಸ್ ಅಲ್ಲಿ ಎಫ್ ಇದೆ. ಸೊ ಅದರಿಂದ ಕ್ಯೂ ಸ್ಟೇಟಸ್ ಅಲ್ಲಿ ಎಫ್ ಇರೋದ್ರಿಂದ ಫಸ್ಟ್ ಅದನ್ನ ಡಿ ಕ್ಯೂ ಮಾಡ್ತೀವಿ. ದಟ್ ಈಸ್ ಎಫ್ಗೆ ಅನ್ವಿಸಿಟೆಡ್ ನೈಬರ್ ಯಾವ್ದಿದೆ, ಬಿ ಮತ್ತೆ ಎಚ್ ಇದೆ. ಸೊ ಬಿ ಆಲ್ರೆಡಿ ವಿಸಿಟ್ ಆಗಿರೋದ್ರಿಂದ ಎಚ್ ನ ನಾನು ಅನ್ವಿಸಿಟೆಡ್ ನೈಬರ್ ಬರ್ಕೊಂತೀನಿ. ಕ್ಯೂ ಸ್ಟೇಟಸ್ ಅಲ್ಲಿ ಎಫ್ ಆಲ್ರೆಡಿ ಡಿ ಕ್ಯೂ ಆಗಿದೆ. ಸೊ ಡಿ ಇ ದೆನ್ ಹೆಚ್ ಅಂತ ಇರುತ್ತೆ. ಹೌದಾ? ನೆಕ್ಸ್ಟ್ ಸಿಕ್ಸ್ತ್ ಸ್ಟೆಪ್. ಸೊ ಡಿನ ನಾನು ಡಿ ಕ್ಯೂ ಮಾಡ್ತಾ ಇದ್ದೀನಿ. ಡಿನ ನಾನು ಡಿ ಕ್ಯೂ ಮಾಡಿದಾಗ ಸಿ ಮತ್ತೆ ಎಚ್ ಅಷ್ಟೇ ನೈಬರಿಂಗ್ ಇರೋದು. ಸೊ ದೇರ್ ಇಸ್ ನೋ ಅನ್ವಿಸಿಟೆಡ್ ನೈಬರ್. ಸೊ ಐದರ್ ಯು ಕ್ಯಾನ್ ರೈಟ್ ಡ್ಯಾಶ್ ಅಂಡ್ ಡಿನ ನಾವು ಡಿ ಕ್ಯೂ ಮಾಡಿರೋದ್ರಿಂದ ಇ ಮತ್ತೆ ಹೆಚ್ ಕ್ಯೂ ಸ್ಟೇಟಸ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಸೆವೆಂತ್ ಸ್ಟೆಪ್, ಇನ ನಾನು ಡಿ ಕ್ಯೂ ಮಾಡ್ತಾ ಇದ್ದೀನಿ. ಇನ ಡಿ ಕ್ಯೂ ಮಾಡಿದಾಗ ಈಗ ಯಾವ್ದಿದೆ ನೈಬರಿಂಗು, ಸಿ ಇದೆ ಮತ್ತೆ ಜಿ ಇದೆ. ಸಿ ಆಲ್ರೆಡಿ ವಿಸಿಟ್ ಆಗಿದೆ, ಜಿ ಎಲ್ಲೂ ಕೂಡ ವಿಸಿಟ್ ಆಗಿಲ್ಲ. ಯು ಆರ್ ಎಂಟರಿಂಗ್ ಟು ದ ಅನ್ವಿಸಿಟೆಡ್ ನೈಬರ್. ದೆನ್ ಕ್ಯೂ ಸ್ಟೇಟಸ್ ಏನಾಗುತ್ತೆ, ಇನ ಡಿ ಕ್ಯೂ ಮಾಡಿರೋದ್ರಿಂದ ಹೆಚ್ ಆಗೇ ಇರುತ್ತೆ. ಈಗ ಹೊಸದಾಗಿ ಬಂದಿಗ ಜಿ ಆಡಪ್ ಆಗುತ್ತೆ. ದೆನ್ ಏಯ್ತ್ ಸ್ಟೆಪ್. ಸೊ ಏಯ್ತ್ ಸ್ಟೆಪ್ ಅಲ್ಲಿ ಯಾವ್ದಿದೆ ಕ್ಯೂ ಸ್ಟೇಟಸ್ ಅಲ್ಲಿ, ಎಚ್ ಇದೆ. ಸೊ ಎಚ್ ನ ನಾನು ವಿಸಿಟ್ ಮಾಡ್ತಾ ಇದ್ದೀನಿ, ದಟ್ ಈಸ್ ಡಿ ಕ್ಯೂ ಮಾಡ್ತಾ ಇದ್ದೀನಿ. ಎಚ್ ನ ನಾನು ಡಿ ಕ್ಯೂ ಮಾಡಿದಾಗ ಡಿ ಮತ್ತೆ ಎಫ್ ಮತ್ತೆ ಜಿ ಇದೆ. ಸೊ ಎಲ್ಲಾನು ಕೂಡ ಕ್ಯೂ ವಿಸಿಟ್ ಆಗಿರೋದ್ರಿಂದ ಸೊ ಎಚ್ ಅಲ್ಲೂ ಕೂಡ ಐಫನ್ನ ಯೂಸ್ ಮಾಡ್ಕೋಬೇಕು, ದಟ್ ಈಸ್ ನನ್ ಅಂತ. ಸೊ ಕ್ಯೂ ಸ್ಟೇಟಸ್ ಅಲ್ಲಿ ಜಿ ಹಾಗೆ ಇರುತ್ತೆ. ಸೊ ಅಲ್ಲಿ ಜಾಗ ಸಾಲಲ್ಲ ಅಂತ ಇಲ್ಲಿ ಬರೀತಾ ಇದ್ದೀನಿ ಸೇಮ್ ಕಾಲಮ್ ಅಲ್ಲಿ. ನೈನ್ತ್ ಸ್ಟೆಪ್, ಕರೆಂಟ್ ನೋಡ್ ಅಂದ್ರೆ ಕ್ಯೂ ಸ್ಟೇಟಸ್ ಅಲ್ಲಿ ಉಳಿದಿರೋದು ಯಾವುದು, ಜಿ ಮಾತ್ರ. ಜಿ ನ ತಗೊಂತಾ ಇದ್ದೀನಿ. ಅನ್ವಿಸಿಟೆಡ್ ನೈಬರ್, ಸೊ ಜಿಗೆ ಇ ಇದೆ, ಎಚ್ ಇದೆ, ಆಲ್ರೆಡಿ ವಿಸಿಟ್ ಆಗಿರೋದ್ರಿಂದ ಯು ಹ್ಯಾವ್ ಟು ರೈಟಿಂಗ್ ದ ಡ್ಯಾಶ್ ಅಂಡ್ ದೆನ್ ಕ್ಯೂ ಸ್ಟೇಟಸ್ ಏನಾಗುತ್ತೆ, ಎಂ ಟಿ ಆಗುತ್ತೆ. ಸೊ ನಿಮ್ಮ ಅಲ್ಗಾರಿದಮ್ ಅಲ್ಲಿ ಬಿ ಎಫ್ ಎಸ್ ಅಲ್ಲಿ ಯಾವುದನ್ನ ನಾವು ಎಲ್ಲಿವರೆಗೂ ಸ್ಟಾಪ್ ಮಾಡಬೇಕು ಅಂದ್ರೆ, ವೆನ್ ದ ಕ್ಯೂ ಈಸ್ ನಾಟ್ ಎಂಟಿ ವಿ ಹ್ಯಾವ್ ಟು ಮೇಕ್ ದ ಬಿ ಎಫ್ ಎಸ್. ವೆನ್ ಕ್ಯೂ ಈಸ್ ಎಂಟಿ ಯು ಕ್ಯಾನ್ ಸ್ಟಾಪ್ ದೇರ್. ಸೊ at last you have to write the conclusion part. ಸೊ ಫಸ್ಟ್ ನಿಮಗೆ ಕರೆಂಟ್ ನೋಡಲ್ ನೋಡ್ತಾ ಹೋಗ್ಬೋದು. ಫಸ್ಟ್ ಯಾವ್ದಿದೆ, ಎ ಇದೆ, ಎ ಇಂದ ಬಿ, ಬಿ ಇಂದ ಸಿ, ಸಿ ಇಂದ ಎಫ್, ಎಫ್ ಇಂದ ಡಿ, ಡಿ ಇಂದ ಇ, ಇ ಇಂದ ಹೆಚ್, ಹೆಚ್ ಇಂದ ಜಿ. So step, then current node, then action. So whether ಯಾವ್ದು ಪ್ಲೇಸ್ ಆಗಿದೆ ಸ್ಟ್ಯಾಕ್ ಅಲ್ಲಿ ಅಂತ ತಿಳ್ಕೋಬಹುದು. Again the traversal, then visited list. Okay, now step number 1. So current node ಯಾವತ್ತಿದು ಸೋರ್ಸ್ ನೋಡ್ ಆಗಿರುತ್ತೆ. ಸೊ ವಿ ಹ್ಯಾವ್ ಟು ಟೇಕ್ ದ ಸ್ಟಾರ್ಟ್. ದೆನ್ ಆಕ್ಷನ್, ಸೊ ವಿಸಿಟ್ ಎ, ವಿಸಿಟ್ ಮಾಡ್ತೀಗ ಎನ. ದೆನ್ ಟ್ರಾವರ್ಸಲ್, ಎ ಇಂದ ಟ್ರಾವರ್ಸಲ್ ಆಗುತ್ತೆ. ದೆನ್ ವಿಸಿಟೆಡ್ ಲಿಸ್ಟ್ ವಿಲ್ ಬಿ ಎ. ನೆಕ್ಸ್ಟ್ ಸ್ಟೆಪ್ ನಂಬರ್ 2. ಸೊ ಸ್ಟೆಪ್ ನಂಬರ್ 2 ಅಲ್ಲಿ ವಿಸಿಟ್ ಎ ಆದ್ರಿಂದ ಎಗೆ ಯಾವ ನೈಬರಿಂಗ್ಸ್ ಇದಾವೆ, ಸಿ ಮತ್ತೆ ಬಿ ಇದೆ. ನಾವು ವಿ ಆರ್ ಟೇಕಿಂಗ್ ದ ಆಲ್ಫಾಬೆಟಿಕಲ್ ಆರ್ಡರ್. ಸೊ ವಿ ಹ್ಯಾವ್ ಟು ಯೂಸ್ ದ ಕರೆಂಟ್ ನೋಡ್ ಆಸ್ ಎ. ಸೊ ನಾವು ವಿಸಿಟ್ ಬಿ,
So now B is visited. Now the traversal will be A to B. Same thing in visited list also, A to B. Now B is visited. For B, what are the neighbors? A and F. A is already visited. We are to taking F. Visit F. So now A to B, B to F. Again in visited list, A to B, B to F is there. So now the fourth one, that is current node. ಸೊ ಕರೆಂಟ್ ನೋಡಲ್ಲಿ ಆಲ್ರೆಡಿ ಎಫ್ ಇದೆ. ಸೊ ನಾವು ಎಫ್ನ ವಿಸಿಟ್ ಮಾಡ್ಕೊತೀವಿ. ಎಫ್ನ ವಿಸಿಟ್ ಮಾಡಿದಾಗ ಎಫ್ಗೆ ನೈಬರ್ ಯಾವುದಿದೆ? ಬಿ ಮತ್ತೆ ಹೆಚ್ ಇದೆ. ಸೊ ಬಿ ಆಲ್ರೆಡಿ ವಿಸಿಟ್ ಆಗಿರೋದ್ರಿಂದ ವಿಸಿಟ್. ಸೊ ವಿಸಿಟ್ ಹೆಚ್. ಹೆಚ್ನ ನೀವು ವಿಸಿಟ್ ಮಾಡಬೇಕು. ಸೊ ಟ್ರಾವರ್ಸಲ್ಲಿ ಏನಾಗುತ್ತೆ ಅಂದರೆ ಎ ಇಂದ ಬಿಗೆ ಹೋಗುತ್ತೆ, ಬಿ ಇಂದ ಎಫ್ಗೆ ಹೋಗುತ್ತೆ, ಎಫ್ ಇಂದ ಹೆಚ್ಚಿಗೆ ಹೋಗುತ್ತೆ. ದಟ್ ಈಸ್ ವಾಟ್ ಟ್ರಾವರ್ಸಲ್. ಓಕೆ, ಸೇಮ್ ವಿಸಿಟೆಡ್ ಲಿಸ್ಟಲ್ಲೂ ಹಾಗೆ ಇರುತ್ತೆ. ವಿ ಆರ್ ನಾಟ್ ರೈಟಿಂಗ್ ದಟ್ ಒನ್ ಪಾರ್ಟ್. ಸೊ ನಿಮ್ಮ ಎಕ್ಸಾಮಲ್ಲಿ ನೀವು ಬರ್ಕೋಬೇಕಾಗುತ್ತೆ. ದೆನ್ ಎಫ್ನ ವಿಸಿಟ್ ಆದಮೇಲೆ ಯಾವುದಿರೋದು? ಹೆಚ್. ಹೆಚ್ನ ನೀವು ವಿಸಿಟ್ ಮಾಡಿದ್ರೆ ಹೆಚ್ಚಿಗೆ ಯಾವುದು ನೈಬರಿಂಗ್ ಇದೆ? ಡಿ ಇದೆ, ಎಫ್ ಇದೆ, ಜಿ ಇದೆ. ಸೊ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ? ಎಫ್ ಆಲ್ರೆಡಿ ವಿಸಿಟ್ ಆಗಿರೋದ್ರಿಂದ ಐದರ್ ಯು ಕ್ಯಾನ್ ಟೇಕ್ ಡಿ ಆರ್ ಜಿ. ಸೊ ಆಲ್ಫಾಬೆಟಿಕಲ್ ಆರ್ಡರ್ ಇಂದ ಹೋಗ್ತಾ ಇರೋದ್ರಿಂದ ಯು ಹ್ಯಾವ್ ಟು ಟೇಕ್ ದ ಡಿ. ವಿಸಿಟ್ ಡಿ. ಸೊ ಡಿನ ವಿಸಿಟ್ ಮಾಡ್ತೀವಿ. ಸೊ ಡಿನ ವಿಸಿಟ್ ಮಾಡಿದಾಗ ಅಗೈನ್ ಟ್ರಾವರ್ಸಲ್ ಅಲ್ಲಿ ಎ ಟು ಬಿ, ಬಿ ಟು ಎಫ್, ಎಫ್ ಟು ಹೆಚ್, ಹೆಚ್ ಟು ಡಿ. ಸೊ ವಿಸಿಟೆಡ್ ಲಿಸ್ಟಲ್ಲಿ ಎ ಟು ಬಿ, ಬಿ ಟು ಎಫ್, ಎಫ್ ಟು ಹೆಚ್, ಹೆಚ್ ಟು ಡಿ. ದೆನ್ ಸಿಕ್ಸ್ತ್ ಸ್ಟೆಪ್. ಸೊ ಸಿಕ್ಸ್ತ್ ಸ್ಟೆಪ್ಪಲ್ಲಿ ಡಿನ ವಿಸಿಟ್ ಮಾಡಿದ್ವಿ. ಸೊ ಡಿಗೆ ಯಾವುದಿದೆ ನೈಬರಿಂಗು? ಹೆಚ್ ಇದೆ ಮತ್ತು ಸಿ ಇದೆ. ಹೆಚ್ ಆಲ್ರೆಡಿ ವಿಸಿಟ್ ಆಗಿದೆ. ಸೊ ಯು ಕ್ಯಾನ್ ಟೇಕ್ ಫಾರ್ ಸಿ. ಸಿನ ನೀವು ತಗೊಂಡಾಗ ಯು ಹ್ಯಾವ್ ಟು ರೈಟ್ ವಿಸಿಟ್ ಸಿ. ಯಾಕಂದರೆ ಡೆಪ್ತ್ ಬೈ ಡೆಪ್ತ್ ಹೋಗ್ತಾ ಇರೋದ್ರಿಂದ ಎ ಟು ಎಫ್, ಎಫ್ ಟು ಬಿ ಟು ಎಫ್, ಎಫ್ ಟು ಹೆಚ್, ಹೆಚ್ ಟು ಡಿ, ಡಿ ಟು ಸಿ. ಸೊ ಈ ರೀತಿ ಟ್ರಾವರ್ಸಲ್ ಆಗ್ತಾ ಹೋಗುತ್ತೆ. ಸೆವೆಂತ್ ಒನ್ ಅಗೈನ್ ಸಿನ ನೀವು ಇದು ಮಾಡಿದಾಗ ಅಗೈನ್ ಎ ಇದೆ ಆಲ್ರೆಡಿ ವಿಸಿಟೆಡ್, ಇ ಇದೆ. ಸೊ ಇನ ನಾನು ಸಾರಿ ಇದರಲ್ಲಿ ಡಿ ಇದೆ. ದೆನ್ ಹೆಚ್ಚಾದ್ಮೇಲೆ ನಾವು ಡೈರೆಕ್ಟಾಗಿ ಡಿನ ವಿಸಿಟ್ ಮಾಡಬೇಕು. ಸಾರಿ. ಸೊ ವಿಸಿಟ್ ಸಿ. ದೆನ್ ಸಿನ ವಿಸಿಟ್ ಮಾಡ್ತೀನಿ. ಸಿನ ವಿಸಿಟ್ ಮಾಡಿದಾಗ ಸೊ ವಿಸಿಟ್ ಇ, ಇ ಅಂತ ಬರುತ್ತೆ. ಸೊ ದೆನ್ ಅಗೈನ್ ಟ್ರಾವರ್ಸಲ್ ಎ ಟು ಬಿ, ಬಿ ಟು ಎಫ್, ಎಫ್ ಟು ಹೆಚ್, ಹೆಚ್ ಟು ಡಿ, ಡಿ ಟು ಸಿ, ಸಿ ಟು ಡಿ. ಅಗೈನ್ ಏಯ್ತ್ ಒನ್ ಬಿನ ವಿಸಿಟ್ ಮಾಡಿದ್ದೀವಿ. ಸೊ ವಿಸಿಟ್ ಇ, ಅದು ಇನ ವಿಸಿಟ್ ಮಾಡಿರೋದು. ಸೊ ಅಗೈನ್ ಇನ ವಿಸಿಟ್ ಮಾಡಿದಾಗ ಜಿ ಬರುತ್ತೆ. ಸೊ ಇನ ವಿಸಿಟ್ ಮಾಡಿದ್ರೆ ವಿಸಿಟ್ ಜಿ, ಯಾಕಂದರೆ ನೆಕ್ಸ್ಟ್ ನೈಬರ್ ಯಾವುದಿದೆ? ದಟ್ ಈಸ್ ಜಿ. ಸೊ ನಾವು 1 2 3 4 5 6 7 8 ಆಲ್ ನೋಡ್ಸ್ ಆರ್ ವಿಸಿಟೆಡ್. ಸೊ ನಾವು ಅಟ್ ಲಾಸ್ಟ್ ಯಾವ ರೀತಿ ಬರುತ್ತೆ ಅಂದರೆ ನಿಮ್ಮ ಡಿ ಎಫ್ ಎಸ್ ಎ ಟು ಬಿ, ಬಿ ಟು ಎಫ್, ಎಫ್ ಟು ಹೆಚ್, ಹೆಚ್ ಟು ಡಿ, ಡಿ ಟು ಸಿ, ಸಿ ಟು ಇ, ಇ ಟು ಜಿ. ಈ ರೀತಿ ನಿಮ್ಮ ಡಿ ಎಫ್ ಎಸ್ ಟ್ರಾವರ್ಸಲ್, ಈ ಒಂದು ಗ್ರಾಫಿಗೆ ನಿಮ್ಮ ಡಿ ಎಫ್ ಎಸ್ ಟ್ರಾವರ್ಸಲ್ ಅಕಾರ್ಡಿಂಗ್ ಟು ದ ಅಲ್ಗಾರಿದಮ್ ಈ ರೀತಿ ಟ್ರಾವರ್ಸಲ್ ಆಗುತ್ತೆ. ಎ ಇಂದ ಬಿಗೆ ಹೋಗುತ್ತೆ, ಬಿ ಇಂದ ಎಫ್, ಎಫ್ ಇಂದ ಹೆಚ್, ಹೆಚ್ ಇಂದ ಡಿ, ಡಿ ಇಂದ ಸಿ, ಸಿ ಇಂದ ಇ, ಇ ಇಂದ ಜಿ. ಸೊ ಆಲ್ ವರ್ಟಿಸಸ್ ಆರ್ visited. This is how your
DFS traversal. So thank you.